ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇಲ್ಲಿ ಒಡಿಶಾ ಅಂತ ಇದೆ, ಅದನ್ನ ನೋಡ್ಬಿಟ್ಟು ಕರ್ನಾಟಕದವ್ರಿಗೆ ಇಲ್ಲ ಅಂತ ಅನ್ಕೋಬೇಡಿ. ಇಲ್ಲಿ ಧಾರವಾಡ, ಬೆಂಗಳೂರು ಅದೆಲ್ಲ ಇದೆ, ಬಟ್ ಹೆಡ್ ಆಫೀಸ್ ಅಲ್ಲಿದೆ, ಅದಕ್ಕೋಸ್ಕರ ಅದ್ರ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಎಲ್ಲ ಡೀಟೇಲ್ಸ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಷನ್ನ ಬಂದು 26 ಜೂನ್ 2025ಕ್ಕೆ ಬಿಟ್ಟಿದ್ದಾರೆ. ಸೊ ಇವರು ಯಂಗ್ ಪ್ರೊಫೆಷನಲ್ 1 ಮತ್ತು ಫೀಲ್ಡ್ ಅಸಿಸ್ಟೆಂಟ್ ಈ 2 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಎರಡಕ್ಕೂ 26 ವ್ಯಾಕೆನ್ಸಿ ಇದೆ. ಸೊ 52 ವ್ಯಾಕೆನ್ಸಿ ಇದೆ ಟೋಟಲ್. ಸೊ ಇಲ್ಲಿ ನೀವು ಜಾಬ್ ಕೋಡ್ಗಳನ್ನ ನೋಡ್ಕೋಬೋದು. ಯಂಗ್ ಪ್ರೊಫೆಷನ್ 1 ಮತ್ತು ಫೀಲ್ಡ್ ಅಸಿಸ್ಟೆಂಟ್ಗೆ ಇಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿಗಿದೆ. ಇಲ್ಲಿ ನೋಡೋದಾದರೆ ಧಾರವಾಡ ಕೂಡ ಇದೆ, ಬ್ಯಾಂಗ್ಳೂರ್ಗಿದೆ, ಹಾಗೆ ಇಲ್ಲೂ ಕೂಡ ಧಾರವಾಡ ಮತ್ತು ಬ್ಯಾಂಗ್ಳೂರ್ಗಿದೆ. ಎರಡಕ್ಕೂ 26 ವ್ಯಾಕೆನ್ಸಿ ಇದೆ. ಇದಕ್ಕೆ ನೋಡೋದಾದರೆ ಪ್ರತಿ ತಿಂಗಳು 30,000 ಸಂಬಳ ಸಿಗುತ್ತೆ. ಇನ್ನು ಇದಕ್ಕೆ 16,500 ಸಂಬಳ ಸಿಗುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ BSc ಇನ್ ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಥವಾ ಫಿಶರಿ ಅಥವಾ ಹೋಮ್ ಸೈನ್ಸ್ ಅಥವಾ ಕಮ್ಯುನಿಟಿ ಸೈನ್ಸ್ ಇದರಲ್ಲಿ ಯಾವುದಾದ್ರು ಆಗಿರಬೇಕು. ಇನ್ನು ಇದಕ್ಕೆ ನೋಡೋದಾದರೆ ಯಾವುದಾದ್ರು ಗ್ರ್ಯಾಜುಯೇಷನ್ ಅಥವಾ ಡಿಪ್ಲೊಮಾ ಆಗಿದ್ರೆ ಓಕೆ, ಅಥವಾ 2 ವರ್ಷ ವೊಕೇಶ್ನಲ್ ಕೋರ್ಸ್ನ ಅಗ್ರಿಕಲ್ಚರ್ ಸಬ್ಜೆಕ್ಟ್ಸಲ್ಲಿ ಮಾಡಿದ್ರು ಓಕೆ. ಇದಕ್ಕೆ ಡಿಸೈರಬಲ್ 2 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು, ಇದಕ್ಕೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಈ ಎಲ್ಲದರಲ್ಲೂ 2 ವ್ಯಾಕೆನ್ಸಿ ಇರುತ್ತೆ. ಅಂದರೆ ಧಾರವಾಡಲ್ಲಿ 2, ಬ್ಯಾಂಗ್ಳೂರಲ್ಲಿ 2. ಈ ಪೋಸ್ಟ್ಗೂ ಕೂಡ ಧಾರವಾಡಲ್ಲಿ 2, ಬ್ಯಾಂಗ್ಳೂರಲ್ಲಿ 2 ಈ ರೀತಿ ಇರುತ್ತೆ. ಇನ್ನು ನಿಮಗೆ ಏನೇನು ಕೆಲಸ ಇರುತ್ತೆ ಅದೆಲ್ಲ ಇಲ್ಲಿ ನೀವು ನೋಡ್ಕೊಳ್ಳಿ. ಲೈಕ್ ಹೋಗ್ಬಿಟ್ಟು ವಿಲೇಜು ನೀವು ಸರ್ವೇನ ಮಾಡಬೇಕಿರುತ್ತೆ. ಅಂದರೆ ಲೈಕ್ ಏನಾದರೂ ಅಗ್ರಿಕಲ್ಚರ್ ರಿಲೇಟೆಡ್ ಡಾಟಾನ ಕಲೆಕ್ಟ್ ಮಾಡೋದು, ಅಂದರೆ ಹಳ್ಳಿಗಳಿಗೆ ಹೋಗಿ ಇನ್ನು ಅದ್ರ ಬಗ್ಗೆ ರಿಪೋರ್ಟ್ ರೆಡಿ ಮಾಡೋದು, ಡಾಟಾ ಎಂಟ್ರಿ ಮಾಡೋದು, ಇದೆಲ್ಲ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಎಲ್ಲೆಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಂತ ಇಲ್ಲೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಧಾರವಾಡಲ್ಲಿ ನೋಡೋದಾದರೆ AICRP ಆನ್ ವುಮೆನ್ಸ್ ಇನ್ ಅಗ್ರಿಕಲ್ಚರ್ ರಿಸರ್ಚ್ ಕಾಂಪ್ಲೆಕ್ಸ್, ಮೇನ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ, ಇಲ್ಲಿ ಪೋಸ್ಟಿಂಗ್ ಇರುತ್ತೆ. ಇನ್ನು ಬ್ಯಾಂಗ್ಳೂರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್, ಬ್ಯಾಂಗ್ಳೂರ್, ಇಲ್ಲಿ ಪೋಸ್ಟಿಂಗ್ ಇರುತ್ತೆ. ಇನ್ನು ನೀವು ಆನ್ಲೈನ್ ಅಪ್ಲಿಕೇಶನ್ನ 4 ಜುಲೈ 2025ಕ್ಕಿಂತ ಮುಂಚೆನೇ ಫಿಲ್ ಮಾಡಬೇಕಿರುತ್ತೆ. ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಅಂತಲೂ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನು, ಎಕ್ಸ್ಪೀರಿಯನ್ಸು ಇದ್ರದ್ದೆಲ್ಲ ಡೀಟೇಲ್ಸ್ನ ನೀವು ಇಂಟರ್ವ್ಯೂ ಅಥವಾ ಜಾಯ್ನಿಂಗ್ ಟೈಮಲ್ಲಿ ಕೊಡಬೇಕಿರುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನು ರೆಡಿಯಾಗಿ ಇಟ್ಕೊಳ್ಳಿ. ಇನ್ನು ಇದಕ್ಕೆ ಹೇಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಥವಾ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತ ನೋಡೋದಾದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಫಸ್ಟ್ ಥಿಂಗು ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 21ರಿಂದ ಹಿಡಿದು 45 ಏಜ್ ಲಿಮಿಟ್. ಇನ್ನು SC ST OBCಗೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಇನ್ನು ಎವ್ಯಾಲ್ಯೂಯೇಷನ್ ಮೆಥಡ್ ನೋಡೋದಾದರೆ ಈಗ ಟೋಟಲ್ ಮಾರ್ಕ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ 30 ಮಾರ್ಕ್ಸ್ ಇರುತ್ತೆ. ಇನ್ನು ಡಿಸೈರ್ ಕ್ವಾಲಿಫಿಕೇಷನ್ ಅದಕ್ಕೆ 20 ಮಾರ್ಕ್ಸು. ಇನ್ನು ಇಂಟರ್ವ್ಯೂ 50 ಮಾರ್ಕ್ಸು, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇನ್ನು ನೀವೇನೋ 10th ಪಾಸ್ ಆಗಿದ್ದೀರ ಅಂದ್ಕೊಳ್ಳಿ, ಅದಕ್ಕೆ 10ಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಮಾರ್ಕ್ಸ್ ಕೊಡ್ತಾರೆ. ಇನ್ನು 12ಗೆ 10 ಮಾರ್ಕ್ಸ್ ಇರುತ್ತೆ, ಗ್ರ್ಯಾಜುಯೇಷನ್ಗೆ 10 ಮಾರ್ಕ್ಸ್. ಇನ್ನು ಡಿಸೈರ್ಡ್ ಕ್ವಾಲಿಫಿಕೇಷನ್ 20 ಮಾರ್ಕ್ಸ್, ಪರ್ಸ್ನಲ್ ಇಂಟರ್ವ್ಯೂ 50 ಮಾರ್ಕ್ಸ್ಗಿರುತ್ತೆ. ಸೊ ಇದೆಲ್ಲ ಎಷ್ಟು ಮಾರ್ಕ್ಸ್ ಬರುತ್ತೆ ಅದರಲ್ಲಿ ಯಾರು ಟಾಪ್ ಬರ್ತೀರಾ ಅವರಿಗೆ ಕೊಡ್ತಾರೆ. ಅದರಲ್ಲೂ ಇಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಇದೆ ನೋಡಿ. ಈಗ ನಿಮ್ಮದೇನೋ CGPA ಮೆಥಡ್ ಆಗಿದ್ದರೆ ಅಥವಾ ಪರ್ಸೆಂಟೇಜ್ ಆಗಿದ್ದರೆ 90 to 100% ಇದ್ದರೆ ನಿಮಗೆ 10 ಮಾರ್ಕ್ಸ್ ಇರುತ್ತೆ. ಅದೇ CGPA ಆದರೆ 9 to 10 ಇದ್ದರೆ 10 ಮಾರ್ಕ್ಸು. ಈಗ 80 to 90 ಇದ್ದರೆ 9 ಮಾರ್ಕ್ಸ್, ಈ ಥರ ಬರುತ್ತೆ. ಇಲ್ಲೇ ಇದ್ರದ್ದೆಲ್ಲ ಮಾರ್ಕ್ಸ್ಗಳು ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಇಂಟರ್ವ್ಯೂ ಡಿಪೆಂಡ್ ಆಗುತ್ತೆ ನೀವು ಹೇಗೆ ಇದು ಮಾಡ್ತೀರಾ ಅಂತ. ಇದೆಲ್ಲ ನಿಮ್ಗೆ ಈಗಲೇ ಎವ್ಯಾಲ್ಯೂಯೇಟ್ ಮಾಡ್ಕೊಬಿಡ್ಬೋದು, ಅದನ್ನ ನೋಡ್ಕೊಳ್ಳಿ. ಇನ್ನು ಎಕ್ಸ್ಪೀರಿಯನ್ಸ್ 1 to 6 ಮಂತ್ ಇದ್ದರೆ 5 ಮಾರ್ಕ್ಸ್, 6 to 12 ಮಂತ್ ಇದ್ದರೆ 10 ಮಾರ್ಕ್ಸ್, 12 to 18 ಮಂತ್ಸ್ ಇದ್ದರೆ 15 ಮಾರ್ಕ್ಸ್, 18 to 24 ಮಂತ್ಸ್ ಇದ್ದರೆ 20 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಫೀಲ್ಡ್ ಅಸಿಸ್ಟೆಂಟ್ಗೆ ಈ ರೀತಿ ಮಾರ್ಕ್ಸ್ ಇರುತ್ತೆ. ಇದು ಯಂಗ್ ಪ್ರೊಫೆಷನಲ್ 1ಗೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಕೋಬೇಕು, ಏನೇನು ಸಬ್ಮಿಟ್ ಮಾಡಬೇಕು ಅದೆಲ್ಲ. 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಗ್ರ್ಯಾಜುಯೇಷನ್ ಮಾರ್ಕ್ಸ್ ಶೀಟು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ಸ್ ಶೀಟು, ಈಗ SC ST OBC ಇದ್ರದ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು, ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ಗಳು, ಮತ್ತು ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್, ಇದ್ಯಾವುದಾದ್ರು ಒಂದು ಪ್ರೂಫು, ಇದೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಿರುತ್ತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನಿಮ್ಮ ಇಮೇಲ್ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಬೇಕಿರುತ್ತೆ. ಅದಾದಮೇಲೆ ಇಲ್ಲಿ
ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ, ಲೈಕ್ ಯಂಗ್ ಪ್ರೊಫೆಷ್ನಲ್ಲು ಅಥವಾ ಫೀಲ್ಡ್ ಅಸಿಸ್ಟೆಂಟು, ಅದನ್ನ ಕ್ಲಿಕ್ ಮಾಡಬೇಕಿರುತ್ತೆ. ಅದಾದಮೇಲೆ ಯಾವ ಲೊಕೇಶನ್ಗೆ ಹಾಕಬೇಕು ಅಂತ ಇದ್ದೀರಾ ಅದನ್ನ ಚೂಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಿರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಫುಲ್ ನೇಮ್, ಫಾದರ್ ಅಥವಾ ಹಸ್ಬೆಂಡ್ ನೇಮ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ನೀವು ಯಾವ ಸ್ಟೇಟ್ ಅವರು, ನಿಮ್ಮ ಇಮೇಲ್ ಐ ಡಿ ಏನು, ಫೋನ್ ನಂಬರ್ ಏನು, ಕರೆಸ್ಪಾಂಡ್ ಅಡ್ರೆಸ್ಸು, ನಿಮ್ಮ ಜೆಂಡರ್ ಏನು, ಮ್ಯಾರಿಟಲ್ ಸ್ಟೇಟಸ್, ಮದುವೆ ಆಗಿದೆಯೋ ಇಲ್ವೋ, ಇನ್ನು ರೀಸೆಂಟ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕು, ಆಧಾರ್ ಕಾರ್ಡ್, ವೋಟರ್ ಐ ಡಿ ಇದ್ಯಾವುದಾದ್ರು ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನು ಕ್ಯಾಟಗರಿ ಯಾವುದು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ನು ನೀವು PWD ಕ್ಯಾಂಡಿಡೇಟು ಅದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿರ್ಬೇಕಿರುತ್ತೆ. ಈಗ ನಾನು ಇದಕ್ಕೆ ಅಪ್ಲೈ ಮಾಡ್ತಿಲ್ಲ, ಅದಕ್ಕೋಸ್ಕರ ಮುಂದೆ ತೋರ್ಸೋಕ್ಕಾಗಲ್ಲ. ಎಲ್ಲ ಸಿಂಪಲ್ ಆಗೇ ಇರುತ್ತೆ, ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನೇ. ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಈ ಗೂಗಲ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಿರುತ್ತೆ. ನೀವೇನಾದ್ರು ಕ್ವಾಲಿಫೈ ಆದರೆ ಅವ್ರು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ಕೃಷಿ ಇಲಾಖೆಯಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದವರೆಲ್ಲ ಅಪ್ಲೈ ಮಾಡಿ. ಹಾಗೆ ಇದೇ ವಿಡಿಯೋದಲ್ಲಿ ಸ್ವಲ್ಪ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದು ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.